ಇನ್ನು ಮುಂದೆ ಬಸ್ ಸ್ಟಾಪಲ್ಲಾಗಲಿ ಅಲ್ಲಿ ಇಲ್ಲಿ ಆಗಲಿ ಅವನನ್ನ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳಿ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡು. ಜಾನ್ವಿ, ಹಾಯ್. ಪ್ರೀತ್ ಅವ್ರನ್ನ ಮದ್ವೆ ಆಗ್ಬೇಕಲ್ವಾ? ಪ್ರೀತಿ ಇರೋದಕ್ಕೆ ಮದ್ವೆ ಆಗ್ತಿರೋದು. ನಾನ್ ನಂಬೋದಿಲ್ಲ. ನೀನ್ ತಗೊಂಡಿರೋ ತಪ್ಪು ನಿರ್ಧಾರಕ್ಕೆ ಸಮರ್ಥನೆ ಕೊಟ್ಕೋತಿದೀಯ ಅಷ್ಟೇ. ನೀನ್ ನನಗೆ ಇತ್ತೀಚಿನ ಪರಿಚಯ. ನನ್ನ ಮನಸ್ಥಿತಿ ಬಗ್ಗೆ, ನನ್ನ ನಿರ್ಧಾರದ ಬಗ್ಗೆ ನಿನಗೇನೋ ಗೊತ್ತು. ಆ ಮದನ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಬೇರೆ ಏನಾದ್ರೂ ಮಾತಾಡನ್ವಾ? ಯಾಕೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನಿನ್ ತಪ್ಪು ಎಲ್ಲಿ ಸಾಬೀತಾಗ್ಬಿಡುತ್ತೆ ಅಂತನಾ? ವಾಪಸ್ ಹೋಗ್ಲಾ? ಸಾರಿ. ಒಂದ್ 4-5 ಪ್ರಶ್ನೆ ಕೇಳ್ತೀನಿ, ಪಟ್ಟದ ಉತ್ತರ ಕೊಡ್ಬೇಕು. ಯಾವ್ದಕ್ಕಪ್ಪ 4-5 ಪ್ರಶ್ನೆ? ನನಗೋಸ್ಕರ ಪಟ 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 ಅಂತ ಆನ್ಸರ್ ಮಾಡ್ಬೇಕು. ಓಕೆನಾ? ಕೇಳ? ಓಕೆ. ದೇವ್ರು ಅಂದ್ರೆ? ನಂಬಿಕೆ. ತಾಯಿ? ಇಲ್ಲ. ತಂದೆ? ಮಮತೆ. ಸ್ನೇಹ? ಸಂತೋಷ ಕೊಡೋದು. ಪ್ರೀತಿ? ವಿಶ್ವಾಸ. ಮದುವೆ? ಕಮಿಟ್ಮೆಂಟ್. ಮದನ್? ಮದನ್? ಅವ್ರ ಜೊತೆ ನನ್ನ ಮದ್ವೆ. ಮದನ್ ಅಗತ್ಯ ಅಷ್ಟೊಂದಿದೆಯಾ ನಿನ್ ಜೀವನಕ್ಕೆ? ನಿನ್ ಬಸ್ ಸ್ಟಾಪ್ ಇಲ್ಲೇ ಇದೆ. ಬಾಯ್. ಅವನನ್ನು ಬಿಟ್ಟು ಬರ್ತೀನಿ ಅಂದವಳು ಇನ್ನೂ ಬಂದೇ ಇಲ್ಲ. ಅವನ ಜೊತೆನೆ ಹೋದ್ಲೋ ಏನೋ. ನಿಂತರ ಅಲ್ಬೆ ಅವಳು. ಸುಮ್ಮನೆ ಮಾತಾಡಿ ಬಿಪಿ ಗಿಪಿ ಬರ್ಸ್ಕೊಬಿಟ್ಟಿಯ. ಅವಳು ಕನಸನ್ನ ಬಲಿ ಕೊಟ್ಟು ಮದುವೆ ಆಗೋದಕ್ಕೆ ಒಪ್ಪಿದ್ದಾಳೆ. ಬರ್ತಾಳೆ ಬಿಡು. ಅಕಸ್ಮಾತ್ ಅವನಿದ್ದಾಗ ಮದನೇನಾದ್ರು ಬಂದಿದ್ರೆ ನಮ್ ಗತಿ ಏನ್ರಿ? ಬಿಟ್ಬಿಟ್ಟು ಬರ್ತಾ ಇದೀಯಾ? ಯಾರನ್ನ? ನಿನ್ ಬಸ್ ಸ್ಟಾಪ್ ಫ್ರೆಂಡನ್ನ. ಸಿಕ್ಕಿದ್ದ ನನಗೆ. ನಿನಗ? ನಿಮ್ ಮನೆ ತೋರಿಸಿದ್ದೆ ನಾನು. ಹೋದ್ನಾ? ಏನಾದ್ರೂ ಕೆಲ್ಸ ಇತ್ತಾ ಅಥವಾ ಸುಮ್ನೆ ಬಂದಿದ್ನಾ? ಸುಮ್ನೆ ಬಂದಿದ್ದ ಅನ್ಸುತ್ತೆ. ಅವನನ್ನ ನೋಡಿದ್ರೆ ಮಾಮೂಲಿ ಅಕೌಂಟೆಂಟ್ ತರ ಕಾಣಿಸೋದಿಲ್ಲ ಕಣೆ. ಒಳ್ಳೆ ರಾಜ್ಕುಮಾರ್ ಅಂತರ ಇದ್ದಾನೆ. ಯಾರೋ ದೊಡ್ಡ ಮನೆತನದ ಹುಡುಗ ಅನ್ಸುತ್ತೆ. ಆದ್ರೆ ಅವನನ್ನ ನೋಡಿದ್ರೆ ಒಂದೊಂದ್ಸಲಿ ಭಯ ಆಗತ್ ಕಣೋ ಸುನಿಲ. ಯಾಕೆ? ಅವನು ನನ್ನ ಮನ್ಸಲ್ಲಿರೋದನ್ನೆಲ್ಲ ತಿಳ್ಕೊಳಕ್ ಪ್ರಯತ್ನ ಪಡ್ತಾನೆ ಕಣೋ. ಪಡ್ಲಿ ಬಿಡು. ನಿನ್ ಮನಸ್ಸಿನಲ್ಲಿ ನೋವಿದ್ರೆ ಕಡಿಮೆ ಮಾಡ್ತಾನೆ. ನಾವ್ ತಗೊಂಡಿರೋ ನಿರ್ಧಾರದಿಂದ ಏನೇನೋ ಕಾರಣಗಳಿರತ್ತೆ ಸುನಿಲ. ನಮಗ್ ಯಾರೋ ಇಷ್ಟ ಆಗ್ತಾರೆ, ಪರಿಸ್ಥಿತಿಗೆ ಸಿಕ್ಕಿ ಇನ್ಯಾರ ಜೊತೆ ನಾವು ಬಲವಂತದ ಬಾಳ್ ಬದುಕ್ಬೇಕಾಗುತ್ತೆ. ಇದೆಲ್ಲ ಅವನಿಗೆ ಗೊತ್ತಾದ್ರೆ ಕಷ್ಟ ಕಣೋ. ಯಾರಿಷ್ಟ ಆಗಿದ್ದಾರೆ? ಇಷ್ಟ ಆಗಿರೋರ್ನ ಬಿಟ್ಟು ಯಾರ ಜೊತೆ ಬಲವಂತದ ಬಾಳ್ತಾ ಇದೀಯಾ? ಏ, ಜನರಲ್ ಆಗಿ ಹೇಳ್ದೆ. ನಿಜನಾ? ಏ, ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ. ಮನ್ಸಿನಲ್ಲಿದ್ದಂಗೆ ಥಟ್ ಅಂತ ಉತ್ತರ ಹೇಳ್ತೀಯಾ? ಕೇಳು. ಆಕಾಶ. ಗೋಲಿ ಬಜ್ಜಿ. ಏನು? ಗೋಲಿ ಬಜ್ಜಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಮನಸ್ಸಿನಲ್ಲಿದೆ, ಅದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ನೀನು ಅಷ್ಟೇ ಮನಸ್ಸಿನಲ್ಲಿರೋದನ್ನ ನೇರವಾಗಿ ಹೇಳೋದು ಕಲ್ತ್ಕೋ. ಜೀವನ ಚೆನ್ನಾಗಿರುತ್ತೆ. ಬರ್ತೀಯಾ? ತಿನ್ಕೊಂಬರೋಣ? ನೀನ್ ಹೋಗು. ನಿನ್ನಿಷ್ಟ.
ಹೋದ್ನಾ ಅವನು? ಮನೆವರೆಗೂ ಯಾಕೆ ಬರ್ತಾನಂತವನು? ಅವ್ನು ಬಂದಿದ್ರಿಂದ ಯಾರಿಗೆ ತೊಂದರೆ ಆಯ್ತೀಗ? ನೀನು ಸ್ವಲ್ಪ ಹುಷಾರಾಗಿರು. ಮದ್ವೆ ಆಗ್ತಿದ್ಯಾ, ಕೆಟ್ಟವ್ರ ಸಹವಾಸ ಬಿಡು. ಅವ್ನು ಕೆಟ್ಟವನಂತ ಯಾರು ಹೇಳಿದ್ದು? ಕೆಟ್ಟವನೋ ಒಳ್ಳೆಯವನೋ ಗಂಡು ಗೊತ್ತಾಗಿದೆ. ಈ ಸ್ನೇಹಿತರೆಲ್ಲ ಯಾಕೆ ಬೇಕು ನಿನಗೆ? ಅವನೊಬ್ಬ ಕೆಲ್ಸಕ್ಕೆ ಬಾರ್ದು ಅಕೌಂಟೆಂಟು. ಅವನ ಹತ್ರ ಏನಿದೆ ಅಂತ ನಿಂಗೆ ಸ್ನೇಹ ಮಾಡಬೇಕು? ಒಳ್ಳೆತನ ಇದೆ. ಅವನನ್ನು ವಹಿಸ್ಕೊಂಡು ಮಾತಾಡಬೇಡ. ಅವ್ನ ಸಹವಾಸ ಮಾಡ್ದಾಗ್ನಿಂದ ತುಂಬಾ ಎದುರುತ್ರ ಕೊಡಕ್ ಶುರು ಮಾಡಿದ್ಯಾ. ಮದನ್ ಹೇಳಿರ್ಲಿಲ್ವಾ ನಿನಗೆ ಅವ್ನ್ ಸ್ನೇಹ ಮಾಡಬಾರ್ದು ಅಂತ? ಮದುವೆ ಆದ್ಮೇಲೆ ತಂದೆ ಮನೆಗೆ ಬರೋದ್ ಬೇಡ ಅಂತಾನೆ. ಬರಬಾರ್ದ ಅವಳು? ಸಮಸ್ಯೆ ಸ್ನೇಹದಲ್ವೇ, ಮದುವೆ ಆಗಂದು. ಬಂಗಾರದ ಬಳೆ ಯಾರು ಕೊಟ್ರು? ಈಗ ಬಂದು ಹೋದ್ನಲ್ಲ ಅವಂದು, ನನ್ನ ಮದ್ವೆಗೆ ಉಡುಗೊರೆ ಅಂತೆ. ಬಂಗಾರದ ಬಳೆ ಉಡುಗೊರೆ? ಆ ಜುಜುಬಿ ಸಂಬಳದವನಿಂದ? ನಾಳೆ ವಾಪಸ್ ಕೊಡ್ತೀನಿ. ಕೊಟ್ಟ ತಕ್ಷಣ ವಾಪಸ್ ಕೊಡ್ಬೇಕಾಗಿತ್ತು. ಒಟ್ನಲ್ಲಿ ಅವನನ್ನ ಭೇಟಿ ಆಗೋದಕ್ಕೆ ಇನ್ನೊಂದು ನೆಪ ಬೇಕು ಅಷ್ಟೇ ಅಲ್ವಾ? ನೆಪ ಅಂತ ಏನಲ್ಲ, ಒಳ್ಳೆ ಮನುಷ್ಯನ ಕಳ್ಕೊಬಾರ್ದು ಅನಿಸ್ತದೆ. ಅವನ್ಯಾ ಒಳ್ಳೆಯವನೇ? ತಿಂಗ್ಳಿಗೆ 12,000 ರೂಪಾಯಿ ಸಂಬಳ ತಗೊಂಡ್ರೆ ಹೆಚ್ಚೆಚ್ಚು. ಮೊನ್ನೆ ಪರಿಚಯ ಆದವನು ಬಂಗಾರದ ಬಳೆ ಕೊಡ್ತಾನೆ ಅಂದ್ರೆ ಆಫೀಸಲ್ಲೇನೋ ಗೋಲ್ಮಾಲ್ ಮಾಡಿರ್ಬೇಕು. ಅವನು ಆ ಥರದವನಲ್ಲ, ಪ್ರಾಮಾಣಿಕ. ಓ, ಸರ್ಟಿಫಿಕೇಟ್ ಕೊಟ್ಬಿಟ್ಲು ಹುಡ್ದಾಗ್ನಿಂದ ನೋಡ್ದಂಗೆ. ದಯವಿಟ್ಟು ನನ್ನ ಮುಂದೆ ಅವನನ್ನೇನು ಅನ್ಬೇಡಿ. ಬಳೆ ಕೊಡಿ. ಇರ್ಲಿ ಬಿಡು, ಏನ್ ಈಗ್ಲೇ ಕೊಡ್ತೀಯಾ? ಬೆಳಗ್ಗೆ ಕೊಟ್ರಾಯ್ತು. ಅವನಿಗೆ ಸಂಬಂಧಿಸಿದ್ದು ನನ್ನ ಹತ್ರನೇ ಇರ್ಲಿ. ಅಂದ್ರೆ ಏನರ್ಥ? ವಿಶೇಷವಾದ ಅರ್ಥ ಏನು ಕಲ್ಪಿಸೋದು ಬೇಡ. ನನ್ನ ಮದ್ವೆ ನಿಶ್ಚಯ ಆಗಿದೆ. ಕಲಾ, ನಾನು ಬರಲ್ಲ. ಊಟಕ್ಕೆ ಹೊತ್ತಾಗಿದೆ ಅಂತ ಗೊತ್ತಿದೆ, ಆದರೆ ಸೀನು ಮನೆಗೆ ಬಂದಿಲ್ಲ. ಊಟ ಗಂಟ್ಲಲ್ಲಿ ಇಳಿಯುತ್ತಾ? ಬಲವಂತ ಮಾಡಬೇಡ. ಸಾರಿ ಅಜ್ಜಿ, ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಕಾಲ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ, ಬಂದಿಯಲ್ಲ, ಜೊತೆ ಹೋಗಿರ್ತೀಯ, ಹೊತ್ತು ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಅಜ್ಜಿ ನೀನು ಇದೆಯಲ್ಲ, ಬಳೆ ತಗೊಳ್ಳ? ವಾಪಸ್ ಅಂತೂ ಮಾಡಲಿಲ್ಲ. ಯಾಕೆ ಮಾಡ್ತಾಳೆ? ಆಶೀರ್ವಾದ ಮಾಡಿ ದೊಡ್ಡವರು ಕೊಟ್ಟಿದ್ದಾರೆ ಅಂದರೆ ಅದ್ರದ್ದು ಮಹತ್ವ ಗೊತ್ತಿರುತ್ತೆ. ನಿನಗೆ ಗೊತ್ತಿಲ್ಲ ಅಜ್ಜಿ, ಅವಳ ಬಗ್ಗೆ ತುಂಬ ಸೂಕ್ಷ್ಮ ಮನಸ್ಸವಳು, ಎಲ್ಲರೂ ಹಾಗಲ್ಲ. ಹೌದಪ್ಪ, ಒಂದ್ಸಾರಿ ಮನಸ್ಸಿಗೆ ಬಂದ್ಬಿಟ್ರೆ ಅವಳು ಇರೋದು ಮಾತಾಡೋದು ಎಲ್ಲ ವಿಶೇಷ ಅನಿಸ್ಬಿಡುತ್ತೆ. ಅಜ್ಜಿ ಒಂದು ಪ್ರಶ್ನೆ ಕೇಳಲ್ಲ, ಮದುವೆ ಆದ್ಮೇಲೆ ಪ್ರೀತಿ ಹುಟ್ಟುತ್ತೋ ಅಥವಾ ಪ್ರೀತಿ ಹುಟ್ಟಿದ್ಮೇಲೆ ಮದುವೆ ಆಗಬೇಕಾ? ಯಾಕೆ ಹಿಂಗೆ ಮಾತು ಕೇಳ್ತಿದೀಯಾ? ಉತ್ತರ ಕೊಡು ಅಜ್ಜಿ. ಮದುವೆ ಆದ್ಮೇಲೇನೂ ಪ್ರೀತಿ ಹುಟ್ಟಬೋದು, ಪ್ರೀತಿ ಹುಟ್ಟಿದ ಮೇಲೇನೂ ಮದುವೆ ಆಗ್ಬೋದು. ನಮ್ಮ ಕಾಲದಲ್ಲೆಲ್ಲ ಮದುವೆ ಮುಂಚೆ ಇಂಥ ಅವಕಾಶನೇ ಇರಲಿಲ್ಲ. ಅದಕ್ಕೆ ಮದುವೆ ಆದ್ಮೇಲೇನೆ ಪ್ರೀತಿದು ನಿಮ್ಮ ತಾತ. ಹೋಗಪ್ಪ. ನಾಚಿಕೆ ನೋಡಿ ನಿನಗೆ, ಹೇಳು. ಯಾವಾಗ ಪ್ರೀತಿ ಹುಟ್ಟತ್ತೆ ಅನ್ನೋದು ಮುಖ್ಯ ಅಲ್ಲ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇರಬೇಕು ಅನ್ನೋದು ಮುಖ್ಯ. ಈಗ ಹೇಳು, ಯಾಕೆ ಈ ಮಾತು ಕೇಳಿದೆ? ಅಜ್ಜಿ ಇದೊಂದೇ ಅಲ್ಲ, ಇನ್ನು ಸುಮಾರು ಪ್ರಶ್ನೆ ಇದೆ ಕೇಳೋಕ್ಕೆ. ಯಾಕೆ, ಏನು, ಎತ್ತ, ಯಾವಾಗ ಅಂತೆಲ್ಲ ಕೇಳಿದೆ ಸುಮ್ಮನೆ ಉತ್ತರ ಕೊಡ್ತಾ ಹೋಗ್ಬೇಕಪ್ಪ, ಅಷ್ಟೇ. ಓಕೆನಾ? ಕೇಳಪ್ಪ. ಒಂದು ಹುಡುಗಿಗೆ ಮದುವೆ ಫಿಕ್ಸ್ ಆದಮೇಲೆ ಆ ಹುಡುಗಿಗೆ ಆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಜ್ಜಿ? ಶ್ರೀ, ಯಾಕೆ ಹೀಗೆ ಕೇಳ್ತಿದ್ಯಾ? ನೋ ಕ್ವಶನ್ಸ್. ನನ್ನ ಪ್ರಶ್ನೆಗೆ ಉತ್ತರ ಮಾತ್ರ ಕೊಡು, ಸಮಯ ಬಂದಾಗ ನಾನೇ ಹೇಳ್ತೀನಿ. ಅದೇನು ಕಷ್ಟ ಇಲ್ಲ ಬಿಡು. ಕಣ್ಣಲ್ಲಿ ಕಣ್ಣಿಟ್ಟು ಈ ಮದುವೆಗೆ ನಿನಗೆ ಸಂಪೂರ್ಣವಾಗಿ ಒಪ್ಪಿಗೆನಾ, ಸಂತೋಷವಾಗಿರ್ತೀಯಾ ಅಂತ ಕೇಳಿದಾಗ ಕಣ್ಣಲ್ಲಿ ಹೊಳಪು ತುಂಬಿ ನಾಚಿಕೆಯಿಂದ ತಲೆ ತಗ್ಸಿದ್ರೆ ಒಪ್ಪಿಗೆ ಇದೆ ಅಂತ. ಒಪ್ಪಿಗೆ ಇಲ್ವಾ? ಮುಖದ ಮೇಲಿನ ನಗು ಮಾಯ ಆಗಿ ಉತ್ತರ ಕೊಡಕ್ಕಾಗದೆ ಕಣ್ ತಪ್ಪಿಸಿ ಬೇರೆ ವಿಷಯ ಮಾತಾಡ್ತಾರೆ. ಮದನ್ ಅಗತ್ಯ ಅಷ್ಟೊಂದಿದೆ ನಿನ್ನ ಜೀವನಕ್ಕೆ. ನಿನ್ನ ಬಸ್ ಸ್ಟಾಪ್ ಇಲ್ಲೇ ಇದೆ. ಬಾಯ್. ಯಾಕೆ ಈ ಪ್ರಶ್ನೆ ಕೇಳಿದೆ? ಹೇಳು. ಈಗೇನು ಕೇಳಬೇಡ ಅಜ್ಜಿ. ಸಮಯ ಬಂದಾಗ ನಾನೇ ಆ ಹುಡುಗಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ
ಮದುವೆ ಆಗ್ತಿದ್ದೀನಿ, ಆಶೀರ್ವಾದ ಮಾಡು ಅಜ್ಜಿ ಅಂತ ಕೇಳ್ತೀನಿ. ಆ ನಂಬಿಕೆ ನನಗಿದೆ ಕಣೋ. ನನ್ನೊಬ್ಳದೇ ಅಲ್ಲ, 6 ಅಮ್ಮಂದಿರ ಆಶೀರ್ವಾದ ನಿನಗಿದ್ದೇ ಇರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಒಪ್ಪಿಗೆ ಸಿಗುತ್ತೆ ಅಂತ ಗೊತ್ತು ನನಗೆ. ಆದರೆ ಆ ಹುಡುಗಿದೇ ಪ್ರಾಬ್ಲಮ್ಮು. ಪ್ರಾಬ್ಲಮ್ ಏನೂ ಇಲ್ಲ, ಆ ಹುಡುಗಿಗೂ ಇಷ್ಟನೇ. ನಿಮಗೆ ಗೊತ್ತು? ಈ ಹುಡುಗರೇ ಪೆದ್ರು. ಆ ಹುಡುಗಿಗೆ ಇಷ್ಟ ಇದ್ದೆ ಅಷ್ಟು ಮುಂದುವರಿತಾಳ. ಹೌದಾ? ಹೌದು ಕಣೋ. ಮತ್ತೆ ಯಾಕೆ ಹೇಳಲ್ಲ? ಹುಡುಗಿ ಹೇಳಲ್ವೋ, ಮೊದಲನೇ ಹೆಜ್ಜೆ ಹುಡುಗರೇ ಇಡ್ಲಿ ಅಂತ ಕಾಯ್ತಿರ್ತಾರೆ. ನೀನು 1 ಹೆಜ್ಜೆ ಇಟ್ರೆ ಅವ್ರು 4 ಹೆಜ್ಜೆ ಇಡೋ ಧೈರ್ಯ ಮಾಡ್ತಾರೆ. ಹೌದಾ? ಆದ್ರೆ ಈ ಹುಡುಗಿ ಎಲ್ರು ಹಾಗಲ್ಲ ಅಜ್ಜಿ. ಹುಡುಗರೆಲ್ಲ ಹಾಗೆ ಅನ್ಕೊಳ್ಳೋದು, ತಾನು ಮೆಚ್ಚಿರೋ ಹುಡುಗಿ ಎಲ್ರ ಹಾಗಲ್ಲ ಅಂತ. ಆದ್ರೆ ಹುಡುಗಿರೆಲ್ಲ ಹಾಗೆ. ಈ ಹುಡುಗಿ ಖಂಡಿತ ಹಾಗೇನೆ. ನಿನಗೆ ಗೊತ್ತು? ನೋಡಿದ್ದೀನಲ್ಲ. ಎಲ್ಲಿ? ಇವತ್ತು ಮೀಟ್ ಮಾಡಿದೆ. ಹೌದಾ? ಮತ್ತೆ ನಂಗೆ ಹೇಳಲ್ಲ ಅವಳು. ಹೇಳಲ್ಲ. ಯಾಕೆ ಹೇಳಲ್ಲ? ನಿಂಗೆ ಸಿಕ್ಕಿದ್ಲ ಅವಳು? ಹೇಗೆ ಗೊತ್ತು ನಿಂಗೆ ಅವಳು? ಈ ಪ್ರಶ್ನೆಗೆಲ್ಲ ಉತ್ತರನ ನೀನು ಅವಳು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ಆಶೀರ್ವಾದ ಕೇಳ್ತೀಯಲ್ಲ, ಹಾಕ್ಕೊಡ್ತೀನಿ. ಅತ್ಗೆ, ಎಲ್ಲಿದೆ ನಿಮ್ ಜ್ಞಾನ? ನೀನು ಹೇಳಿದೆಯಲ್ಲ, ಅದನ್ನೇ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಿದ್ದೀರಾ ಅಥವಾ ನಿದ್ದೆ ಮಾಡ್ತಿದ್ದೀರಾ? ಇಲ್ಲಪ್ಪ, ಒಂಥರ ಧ್ಯಾನ ಮಾಡ್ತಾ ಇದ್ದೀನಿ. ಮಾಮ್ಸ್, ಇನ್ನು ಹರಟೆ ಹೊಡಿತಾ ಕೂತಿದ್ದೀರಾ? ಮಲಗ್ಲಿಲ್ವಾ? ನಾವಿಬ್ರು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಾ ಇದ್ವಿ. ಏನು ವಿಷಯ? ಬೇರೆಯವ್ರಿಗೆ ಏನಾದ್ರೂ ಒಂದು ವಿಷಯ ಹೇಳ್ಬೇಕಾದ್ರೆ ಅವ್ರಿಗೆ ಇಷ್ಟವಾಗೋ ರೀತಿಲಿ ಹೇಳ್ಬೇಕು ಅಂತ ನಾನು. ಅದೇ ಯಾಕೆ ಅಂತ ನಾನು ಮನಸ್ಸಿನಲ್ಲಿರೋ ವಿಷಯನ ನೇರವಾಗಿ ಹೇಳ್ದಿದ್ರೆ ಹೇಗೆ? ನೀನೇ ಹೇಳು ಶ್ರೀ, ಸರಿನೋ ತಪ್ಪೋ? ಈ ವಿಷಯದಲ್ಲಿ ನನಗೂ ಏನೂ ಗೊತ್ತಾಗಲ್ಲ. ಈಗ ನೀನೇನ್ ಮಾಡ್ತೀಯಾ? ಫಾರ್ ಎಕ್ಸಾಂಪಲ್, ನೀನ್ ಮದ್ವೆ ಆಗೋ ಹುಡುಗಿಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂದಾಗ ರಾಜಿ ಮಾಡ್ಕೊಳ್ತೀಯಾ ಅಥವಾ ಮನ್ಸಿನಲ್ಲಿರೋದನ್ನ ನೇರವಾಗಿ ಹೇಳ್ತೀಯೋ? ರಾಜಿ ಮಾಡ್ಕೋಬೇಕಾಗತ್ತೆ ಕಣೆ. ನಿನ್ನ ಹೆಸರೇನು ಹೇಳೋ? ಬೇಬಿ. ಅಂದ್ರೆ ಪ್ರೀತಿ ವಿಷಯದಲ್ಲಿ ರಾಜಿ ಮಾಡ್ಕೋಬೇಕು ಅಂತಲ್ಲ, ಅದು ತಪ್ಪು. ಆದ್ರೆ ಅದನ್ನ ಹೇಳೋದ್ರ ಬಗ್ಗೆ ಸಮಯ, ಸಂದರ್ಭ, ಮನಸ್ಥಿತಿ ಎಲ್ಲ ನೋಡಿ ಮಾತಾಡ್ಬೇಕು. ಅಂದ್ರೆ ರಾಜಿ ಮಾಡ್ಕೋಬೇಕು ಅಂತಾನೆ ಲೆಕ್ಕ. ಪ್ರೀತಿಲ್ ರಾಜಿ ಆಗ್ಬಾರ್ದು, ಆದ್ರೆ ಪ್ರೀತಿ ವಿಷಯ ಹೇಳೋದ್ರ ಬಗ್ಗೆ ರಾಜಿ ಆಗ್ಬೇಕು. ಯಾಕೆಂದ್ರೆ ಒಂದೊಂದ್ಸತಿ ಹೇಳಕ್ ಆಗದಿರೋ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಲ್ವಾ? ಏನಂತೀಯ ಶ್ರೀ? ಪ್ರೀತಿ ವಿಷಯದಲ್ಲಿ ರಾಜಿ ಆಗೋದು ತಪ್ಪು. ಜಾನ್ವಿನ ಕೇಳಲೇಬೇಕು. ಯಾವುದಾದ್ರೂ ವಿಷಯಕ್ಕೆ ರಾಜಿಯಾಗಿ ಪ್ರೀತಿ ಇಲ್ಲದೆ ಮದುವೆಗೆ ಒಪ್ಪಿದಾಳ ಅಂತ? ನನ್ನ ಪ್ರಕಾರ ಇದು ಖಂಡಿತ ರಾಜಿ ಮದುವೆ. ಅಷ್ಟೇ ಮೀಟ್ ಮಾಡ್ತಿದ್ದೀವಿ, ಒಂದು ಹಲೋ ಹೇಳ್ಬೋದಲ್ವಾ? ಸಾರಿ. ಹೋದ್ ಬರ್ಡೇ ಆಗಿ 6 ತಿಂಗಳು ಆಗಿಲ್ಲ ಅಂದ್ರೆ ಬಿಲೇಟೆಡ್ ಬರ್ಡೇ ಗಿಫ್ಟ್. ಮುಂದಿನ ಬರ್ಡೇಗೆ ಇನ್ನೂ 6 ತಿಂಗಳಿದೆ ಅಂದ್ರೆ ಅಡ್ವಾನ್ಸ್ ಬರ್ಡೇ ಗಿಫ್ಟ್. ಹ್ಯಾಪಿ ಬರ್ಡೇ. ಮಿಸ್ಟರ್ ಅಕೌಂಟ್ ಹೋಲ್ಡರ್. ಛತ್ರಿ ಭಾರ ಅನ್ನಿಸ್ತಿದೆ. ನಿನ್ನಿಂದ ಏನಾದರೂ ಬಯಸಿದ್ರೆ, ನಿನ್ನಿಂದ ಏನಾದರೂ ತಗೊಂಡ್ರೆ ಅದು ನನ್ನ ಹತ್ರ ಉಳಿಯೋದಿಲ್ಲ ಜಾಹ್ನವಿ. ಜಾನು ಜಾನು ಎಲ್ರೂ ನಂಗೆ ಹಾಗೆ ಕರೆಯೋದು.
ನೋಡಿ ನಾನು ಎಷ್ಟು ಬೇಗ ಅಡ್ಜಸ್ಟ್ ಆಗಿಬಿಟ್ಟೆ. ನೀವು ಬದಲಾಗಬೇಕಪ್ಪ. ಬದಲಾವಣೆ ನ್ಯಾಚುರಲ್, ಅದು ಒಂದು ಒಳ್ಳೆ ಕಾರಣಕ್ಕೆ ಅಂದಾಗ ಆಗಲೇಬೇಕು. ನೀವೆಲ್ಲಿ ಹುಷಾರ್ ತಪ್ಪಿಟ್ಟಿದ್ದೀರೋ ಅಂತ ಅನಿಸಿತ್ತು, ಅದಕ್ಕೆ ಹುಡ್ಕೊಂಡು ಬಂದೆ. ಆ್ಯಕ್ಚುಲಿ ಈ ಸರ್ಟಿಫಿಕೇಟ್ ಎಲ್ಲ ಒಂದು ನೆಪ ಅಷ್ಟೆ. ಇವರನ್ನೇ ನಾನು ಮದುವೆ ಆಗ್ತಿರೋದು. ಹೆಂಡತಿ, ನನ್ನ ಹೆಂಡತಿ. ಹಾಯ್, ಹಾಯ್. ನೀನು ಬರ್ತೀಯಲ್ವ ಅಂದ್ಕೊಂಡಿದ್ದೆ. ನಾನು ಬರ್ದೆ ಎಲ್ಲಿ ಹೋಗ್ಲಿ, ನೀನು ಸಿಕ್ಕಿದ್ ನನ್ನ ಅದೃಷ್ಟ. ಏನಿಲ್ಲ, ನಿನ್ನ ಬಸ್ ಇರೋದು 8:45ಗೆ. ಇಷ್ಟು ಬೇಗ ಬಂದಿದ್ಯಾ? ಸೊ ನೀನು ಸಿಕ್ಕಿರೋದು ನನ್ನ ಅದೃಷ್ಟ. ಬೇಗ ರೆಡಿ ಆದೆ, ಬಂದೆ. ಮನೇಲಿ ಅದೇ ಚರ್ಚೆ. ಯಾವ ಚರ್ಚೆ? ಬಿಡು, ಅದು ಯಾಕೀಗ? ನಾನು ಸಿಗ್ತೀನಿ ಅಂತ ನಿಂಗೆ ಯಾಕೆ ಅನ್ನಿಸ್ತು? ಏನೋ ಅನ್ಸ್ತಪ್ಪ. ಓಹೋ, ದಿವ್ಯ ಜ್ಞಾನ. ಬೆಳಗ್ಗೆ ಎದ್ದು ಟಿವಿನಲ್ಲಿ ದಂಡಾನ ತ್ರಿಶೂಲನ ಇಟ್ಕೊಂಡು ಪ್ರೋಗ್ರಾಮ್ ಕೊಡ್ಬೋದು. ಹಾಗೇನಿಲ್ಲ, ತೆಲಿಪತಿ ಅಷ್ಟೇ. ಅದೇ ಯಾಕೆ ಅನ್ನಿಸ್ತು? ಇಂಥ ಕಾರಣ ಅಂತಾನೆ ಏನಿಲ್ಲ, ಸುಮ್ಮನೆ ಸಿಗ್ತೀಯಾ ಹರಟೆ ಹೊಡಿಬೋದು ಅಂತ ಅನಿಸ್ತು ಅಷ್ಟೇ. ಹಾಗಾದ್ರೆ ಕಾಫಿ ಕುಡಿತಾ ಹರಟೆ ಹೊಡೆಯೋಣ. ಹೇಗಿದ್ರು ಬ್ಯಾಂಕ್ಗೆ ಇನ್ನೂ ಟೈಮ್ ಇದೆ. ಹೋಟೆಲ್ ಎಲ್ಲ ಬೆಳಗ್ಗೆ ರಶ್ ಅಲ್ವಾ? ಇಲ್ಲ, ಖಾಲಿ ಇರೋ ಹೋಟೆಲ್ಗೆ ಹೋಗೋಣ. ಆಫೀಸ್ ಅವರ್ಸ್ ಅಲ್ಲಿ ಫ್ಯಾಮಿಲಿ ರೂಮ್ಸ್ ಖಾಲಿ ಇರುತ್ತೆ. ಹಾ, ಹೋಗೋಣ. ಬೇಡ, ಇಲ್ಲೇ ಮಾತಾಡೋಣ. ಬೇಡ ಅಂದ್ರೆ ಏನೋ ಮಾತಾಡ್ಬೇಕು ಅಂತಾನೆ ಬಂದಿದ್ದೀಯಾ? ಹಾಗೆ ಅಂದ್ಕೋ. ಇಲ್ಲಿ ಯಾವ ಹೋಟೆಲ್ ಇದೆ? ನನ್ನ ಕಾರ್ ಡ್ರೈವರ್ ಹೇಳ್ದ ಇಲ್ಲ ನೆಕ್ಸ್ಟ್ ಸ್ಟಾಪಲ್ಲಿ ಇದೆಯಂತೆ. ಏನು, ನಿನ್ ಡ್ರೈವರಾ? ಅಂದ್ರೆ ನಮ್ಮ ಕಂಪನಿ ಕಾರ್ ಡ್ರೈವರ್ ಹೇಳ್ದ ಯಾವ್ದು ಹೊಸ ಹೋಟೆಲ್ ಇದೆಯಂತೆ, ಬನ್ನಿ ಹೋಗೋಣ, ರಶ್ ಇರಲ್ಲ. ನೆನೆ ನೀನ್ ಮಾಡ್ಕೊಟ್ಟಿದ್ ಕಾಫಿ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲು? ಸುಮ್ಮನೆ ಹೊಗಳ್ಬೇಕು ಅಂತ ಹೊಗಳ್ತಿದ್ಯಾ, ಸುಳ್ಳು ಹೇಳ್ತಿದ್ಯಾ? ಸುಳ್ಳು ಯಾಕೆ ಹೇಳಿ? ಇಷ್ಟ ಆಗ್ದೇನೆ ಇದ್ರು ಇಷ್ಟ ಆಯ್ತು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ವಿಷಯ ಯಾವುದೇ ಆಗಿರಲಿ. ಯಾವ ವಿಷಯ? ನಿನಗೆ ಗೊತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸುಮ್ಮನೆ ಅರ್ಥ ಆಗದೆ ಇರೋ ಥರ ಬಿಹೇವ್ ಮಾಡಬೇಡ. ಕಾಫಿ ಬಂತು, ಕುಡಿ, ಆರೋಗುತ್ತೆ. ಆರೋಗ್ಯ ಮುಂಚೆ ಈ ವಿಷಯ ಇತ್ಯರ್ಥ ಆಗ್ಲೇಬೇಕು ಜಾನ್ವಿ. ಕಾಫಿ ತುಂಬಾ ಚೆನ್ನಾಗಿದೆ, ಸಕ್ಕರೆ ಕಡಿಮೆ ಅಷ್ಟೇ. ನಿನಗೇನು ಕಮ್ಮಿ ಆಗಿದೆ? ಆರೋಗ್ಯಕ್ಕೆ ಒಳ್ಳೇದು. ಯಾವಾಗ್ಲೂ ಸಿಹಿ ಆಗಿರ್ಬೇಕು, ರುಚಿ ಆಗಿರ್ಬೇಕು ಅಂದ್ರೆ ಹೇಗೆ? ಕಹಿನೂ ಒಳ್ಳೇದೆ. ಮಾತು ಬದಲಾಯಿಸ್ಬೇಡ. ನಾನು ಮಾತಾಡ್ತಿರೋದು ನಿನ್ನ ಮದುವೆ ಬಗ್ಗೆ. ಗೊತ್ತು. ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಜಾನ್ವಿ. ಒಳ್ಳೆತನ ಕೆಟ್ಟತನ ಬೇರೆ. ಗಂಡ ಹೆಂಡತಿ ಅಂದ್ರೆ ಫ್ರೆಂಡ್ಸ್ ಫಾರ್ ಲೈಫ್. ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದಿಲ್ಲದೆ ಇದ್ರೆ ಅದನ್ನ ದಾಂಪತ್ಯ ಅನ್ನೋದಿಲ್ಲ. ನೀನೀ ಮದುವೆ ಆಗ್ಬಾರ್ದು. ನಿನ್ಗೂ ಈ ಮದುವೆ ಇಷ್ಟ ಇಲ್ಲ. ಯಾರು ಹೇಳಿದ್ ನಿನಗೆ? ತಪ್ಪು ತಿಳ್ಕೊಂಡಿದೀಯಾ? ನಾನೇನ್ ತಪ್ಪು ತಿಳ್ಕೊಂಡಿದ್ದೀನಿ? ಆಕ್ಚುಲಿ ಅಮ್ಮ ನೀನ್ ಅನ್ಕೊಂಡಿರೋ ಹಾಗಲ್ಲ, ಮದನ್ ಕೂಡ. ನೀನೇನ್ ಅನ್ಕೊಂಡಿದ್ಯಾ? ಅದು ಇಂಪಾರ್ಟೆಂಟ್ ಅಲ್ಲ. ಅದೇ ಮುಖ್ಯ. ಮದ್ವೆ ಆದ್ಮೇಲೆ ಬಾಳೆ ಬದ್ಕೊಳ್ಳಿ ನೀನು ಜಾನ್ವಿ. ಆಮೇಲೆ ಏನೂ ಬದಲಾಯಿಸಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಎಲ್ಲಾ ಹುಡುಗಿಯರು ಬದಲಾಗ್ತಾರೆ. ಬದಲಾಗ್ತಾರೆ, ಆದ್ರೆ ಫಾರ್ ಗುಡ್, ಒಳ್ಳೇದಕ್ಕೆ ಬದಲಾಗ್ತಾರೆ. ಆದ್ರೆ ನೀನು ಯಾವಾಗ್ಲೂ ನಮಗೋಸ್ಕರ ಬದುಕಕ್ಕಾಗತ್ತಾ? ಹಾಗಂತ ಬೇರೆಯವ್ರಿಗೋಸ್ಕರ ಬದುಕನ್ನೇ ಬಲಿ ಕೊಡಕ್ಕಾಗತ್ತಾ? ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಕೇಳಿ ಕೇಳಿ ಸಾಕಾಗಿದೆ ನನಗೆ. ಯಾರು ಏನೇ ಹೇಳಿ, ನಾನು ಡಿಸೈಡ್ ಮಾಡಾಗಿದೆ. ತಗೋ, ನೆನ್ನೆನೆ ಕೊಡ್ಬೇಕು ಅಂತಿದ್ದೆ, ಮರ್ತೆ. ಪ್ಲೀಸ್ ವಾಪಸ್ ಕೊಡ್ಬೇಡ ಜಾನ್ವಿ. ಅದು ನಿನಗೆ ಅಂತ ತಂದಿರೋದು. ಇಷ್ಟು ಕಾಸ್ಟ್ಲಿ ಗಿಫ್ಟು ನಿಂಗೇನು ಹುಚ್ಚ? ಹೌದು, ನನಗೆ ಹುಚ್ಚೆ. ನಿನಗೆ ಮಾತ್ರ ನಾನು ಹುಚ್ಚುಚ್ಚಾಗಿ ಆಡಕ್ ಬರೋದು. ನಿನಗೆ ಮಾತ್ರ ನಾನು ಹುಚ್ಚುಚ್ಚಾಗಿ ನಿರ್ಧಾರ ತಗೊಳಕ್ ಬರೋದು. ನಾನು ಈ ಬಳೆ ತಗೊಳಲ್ಲ. ಬಿಸಾಕು ಡಸ್ಟ್ಬಿನ್ಗೆ, ನನಗೆ ಬೇಕಾಗಿಲ್ಲ. ಇಲ್ಲ ಯಾವಾಗಾದ್ರೂ ಕೊಡ್ಕೊ ಹೋಗು. ಪ್ಲೀಸ್ ಬಿಹೇವ್.
ನೀನು ಇದನ್ನು ವಾಪಸ್ ತಗೊಂಡು ಮನೆಗೆ ಹೋಗ್ತೀಯ ಅಷ್ಟೇ. ತಗೋತೀನಿ. ಅದರ ಒಂದು ಕಂಡೀಷನ್ ಮೇಲೆ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು? ನೀನ್ಯಾಕೆ ಈ ಮದುವೆ ಆಗ್ತಿದೀಯಾ ಹೇಳು. ಒಂದು ಹುಡುಗಿ ಯಾಕೆ ಮದುವೆ ಆಗ್ತಾಳೆ? ನೀನ್ಯಾಕೆ ಈ ಮದುವೆ ಆಗ್ತಿದೀಯಾ ಅದು ಬೇಕು ನನಗೆ, ಉತ್ತರ ಕೊಡಬೇಕು. ನನ್ನ ಹತ್ರ ಉತ್ತರ ಇಲ್ಲ. ಮದುವೆ ಆದ್ಮೇಲೆ ಸಂತೋಷವಾಗಿರ್ತೀಯಾ? ನೀನು ಸುಳ್ಳು ಹೇಳಲ್ಲ ಅಂತ ನನ್ನ ನಂಬಿಕೆ. ಅಂದ್ಕೊಂಡಿದ್ದೀನಿ, ಏನೇ ಬಂದರೂ ಸ್ವೀಕರಿಸ್ತೀನಿ, ನಗ್ನಗ್ತಾ ಇರ್ತೀನಿ. ಒಂದು ಸರ್ತಿ ಮಾಡಿದ ನಿರ್ಧಾರಕ್ಕೆ ಕಟ್ಟಿಬಿದ್ದು ನಾಳೆ ಇಡೀ ಜೀವನ ಪಶ್ಚಾತ್ತಾಪ ಪಡ್ತೀಯ, ಹೇಳ್ತಿದ್ದೀನಿ. ನನಗೆ ಗೊತ್ತಿತ್ತು ನಾನು ಹೇಳಿದ್ರು ನಿನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಅಂತ. ನಿನ್ನ ಹಾಗೆ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಬಳೆನ ವಾಪಸ್ ತಗೊಳ್ಳೋದಿಲ್ಲ ಜಾನ್ವಿ.